ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ವಿಚಾರ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕೋಡಿಯಲ್ಲಿ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈ ಬಗ್ಗೆ ಕಾಯ್ದೆ ಮಾಡಬೇಕು. ಹನಿ ಟ್ರ್ಯಾಪ್ ಮಾಡುವ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ. ಚಿಕ್ಕೋಡಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನಗಳು ಆಗ್ತಾನೆ ಇರ್ತವೆ, ಆದ್ರೆ ನಾವು ಸರಿಯಾಗಿರ್ಬೇಕು, ನಾವು ಹುಷಾರಾಗಿರ್ಬೇಕು, ಆ ಟ್ರ್ಯಾಪ್ಗೆ ಒಳಗಾಗಬಾರ್ದು. ಹನಿ ಟ್ರ್ಯಾಪ್ ಏನು ಈ ವಿಚಾರ ಗದ್ದಲ ಕೋಲಾಹಲ ಉಂಟಾಗ್ತಾ ಇದೆ, ಇದು ಸರಿಯಲ್ಲ. ಇದನ್ನ ಇಷ್ಟಕ್ಕೆ ನಿಲ್ಲಿಸಬೇಕಂತ ಕೂಡ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ. ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಯುವ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಯಾರ್ಯಾರು ಈ ಭಾಗದ ಉಸ್ತುವಾರಿ ಇರ್ತಾರೆ, ಜೊತೆಗೆ ನಮ್ಮ AICC ನಮ್ಮ ಗೋಪಿನಾಥ್ ಬಂದಿದ್ದಾರೆ. ಜಿಲ್ಲಾದಲ್ಲಿ ಅಧ್ಯಕ್ಷರಾಗಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾಗಲಿ, ಜೊತೆಗೆ ನಮ್ಮ ಕೆಳಗಿದ್ದಂಥ ನಮ್ಮ ಟೋಟಲಿ ಕಮಿಟಿಗಳಾಗಲಿ ಅದರ ವ್ಯವಸ್ಥೆ ಇದೆ, ಅದನ್ನೆಲ್ಲ ನಾವು ಅಬ್ಸರ್ವೇಷನ್ ಬಂದಿದ್ದೇವೆ ಅಂತ. ಜೊತೆಗೆ ಪರ್ವದಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಹಲವಾರು ಕಡೆ ಲೋಕಲ್ ಬಾಡಿ ಚುನಾವಣೆಗಳು ಕೂಡ ಅದು. ಆ ಚುನಾವಣೆಯಿಂದ ನಮ್ಮ ಪಕ್ಷದ ಯಾರ್ಯಾರು ಆ್ಯಕ್ಟಿವ್ ಅದರ ಅಥವಾ ನಮ್ಮ ಅಧ್ಯಕ್ಷಗಳು ಯಾರು ಆ್ಯಕ್ಟಿವ್ ಇಲ್ಲ, ಇನ್ಆ್ಯಕ್ಟಿವ್ ಇದ್ದಂಥ ಒಂದು ಕೊಡೋಕ್ಕಾಗ್ತದೆ. ಆ ರಿಪೋರ್ಟ್ಗಳು ನಾವು ತಯಾರು ಮಾಡೋಕ್ಕಾಗ್ತದೆ. ಹಾಗಾಗಿ ಇವತ್ತು ಎಲ್ಲ ಜಿಲ್ಲೆಗಳು ಇದೊಂದು ಅಲ್ಲ, ಎಲ್ಲ ಜಿಲ್ಲೆವರು ಇವತ್ತು ನಾವು ಚಿಕ್ಕೋಡಿ ಮತ್ತು ಬೆಳಗಾವಿ 2 ಡಿವಿಷನ್ಗಳನ್ನು ಇವತ್ತು ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ನಮಗೊಂದು ಆದೇಶ ಇದೆ. ಈ 1ನೇ ತಾರೀಕೊಳಗಾಗಿ ಯಾರ್ಯಾರು ಈ ಭಾಗದ ಉಸ್ತುವಾರಿ ಇರ್ತಾರೆ, ಜೊತೆಗೆ ನಮ್ಮ AICCಯಿಂದ ನಮ್ಮ ಗೋಪಿನಾಥ್ ಅನ್ನೋರು ಬಂದಿದ್ದಾರೆ, ನಮ್ಮ ಸೆಕ್ರೆಟರಿ ಅವರು, ಈ ಭಾಗದ ಇನ್ಚಾರ್ಜ್ ಅವರು ಕೂಡ. ನಾ KPCC ಕಾರ್ಯಾಧ್ಯಕ್ಷನಾಗಿ ನನಗೆ 8 ಜಿಲ್ಲಾದ ಉಸ್ತುವಾರಿ ನನಗಿರುತ್ತೆ. ಇವತ್ತೆಲ್ಲ ಜಿಲ್ಲಾವಾರು ನಾವು ಸಂಪೂರ್ಣವಾಗಿ ಒಂದು ವಿಸಿಟ್ ಮಾಡಿ, ಜೊತೆಗೆ ಯಾವ ಜಿಲ್ಲಾದಲ್ಲಿ ಅಧ್ಯಕ್ಷರಾಗಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾಗಲಿ, ಜೊತೆಗೆ ನಮ್ಮ ಕೆಳಗಿದ್ದಂಥ ನಮ್ಮ ಟೋಟಲಿ ಕಮಿಟಿಗಳಾಗಲಿ ಅದರ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ನಾವು ಅಬ್ಸರ್ವೇಷನ್ ಬಂದಿದ್ದೀವಿ ಅಂತ. ಜೊತೆಗೆ ಬರುವಂಥ ಈಗ ಅತಿ ಸಮೀಪದಲ್ಲೇ ಶೀಘ್ರದಲ್ಲೇ ಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಹಲವಾರು ಕಡೆ ಲೋಕಲ್ ಬಾಡಿ ಚುನಾವಣೆಗಳು ಕೂಡ ಅದಾವೆ. ಆ ಚುನಾವಣೆಯಿಂದ ನಾವು ಸಂಘಟನೆಯನ್ನು ಸದೃಢಗೊಳಿಸೋಕೆ, ಜೊತೆಗೆ ನಮ್ಮ ಪಕ್ಷದ ಯಾರ್ಯಾರು ಆ್ಯಕ್ಟಿವ್ ಅದರ ಅಥವಾ ನಮ್ಮ ಅಧ್ಯಕ್ಷರುಗಳು ಯಾರು ಆ್ಯಕ್ಟಿವ್ ಇಲ್ಲ, ಇನ್ಆ್ಯಕ್ಟಿವ್ ಇದ್ದಂಥವ್ರನ್ನ ನಾವು ಒಂದು ಅಬ್ಸರ್ವೇಷನ್ ಮಾಡಿ ನಾವು ಮುಂದೆ ರಿಪೋರ್ಟ್ ಕೊಡೋಕ್ಕಾಗತ್ತಾರೆ. ಆ ರಿಪೋರ್ಟ್ ಕೂಡ ನಾವು ತಯಾರು ಮಾಡೋಕತ್ತೀವಿ. ಎಲ್ಲ ಜಿಲ್ಲೆಗಳು ಇದೊಂದೇ ಅಲ್ಲ, ಎಲ್ಲ ಜಿಲ್ಲೆಯವರು ಇವತ್ತು ನಾವು ಚಿಕ್ಕೋಡಿ ಮತ್ತು ಬೆಳಗಾವಿ 2 ಡಿವಿಷನ್ಗಳನ್ನು ಇವತ್ತು ನಾವು 2 ಡಿವಿಷನ್ಗಳು ಇವತ್ತು ಮೀಟಿಂಗ್ ಇಟ್ಟಿದ್ದೇವೆ. ನಾಳೆ ನಾವು ಬಾಗಲಕೋಟ್ ಮತ್ತು ಬಿಜಾಪುರ ಇಟ್ಟಿದ್ದೇವೆ. ನಮಗೊಂದು ಆದೇಶ ಇದೆ. ಮುಂದಿರುವ ಜಿಲ್ಲಾ ಪಂಚಾಯತ್ ಅದೇ ರೀತಿ ಶ್ರೀ ವಿನಯ್ ಕುಲಕರ್ಣಿ ಶಾಸಕರು ಹಾಗೂ ಕಾರ್ಯಾಧ್ಯಕ್ಷರು ಬಯಸ್ತೀನಿ. ಅದೇ ರೀತಿ ಜನಪ್ರಿಯ ಶಾಸಕರು ಶ್ರೀ ಗಣೇಶಣ್ಣ ಹುಕ್ಕೇರಿ ಶಾಸಕರು ಚಿಕ್ಕೋಡಿ ಸದನಕ್ಕೆ ಅವರನ್ನು ಬಯಸ್ತೀನಿ. ಅದೇ ರೀತಿ AB ಪಾಟೀಲ್ ಸಾಹೇಬರು ಬಂದಿಲ್ಲ ಅನ್ಸುತ್ತೆ, ಬರ್ತಿದ್ದಾರೆ. AB ಪಾಟೀಲ್ ಸಾಹೇಬರು ಕೂಡ ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಉತ್ಪೂರ್ಣವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಇತ್ತೀಚೆಗೆ ನಡೆದಂತ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ. ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಯುವ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತೇವೆ.